Guys, welcome back to my YouTube channel. ನೋಡಿ ಇವತ್ತು ವ್ಲಾಗ್ ಏನಂತ ಅಂದರೆ ನಾವು ಹೊಸ ಹಾಸ್ಟೆಲಲ್ಲಿ ಇದ್ದೀವಿ ಗೈಸ್. ಸೊ ಇವಾಗ ಹೊಸ ಹಾಸ್ಟೆಲಲ್ಲಿ ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಒಂದೇ ಒಂದು ಮೊಟ್ಟೆ ತಗೊಂಡು ಸ್ಟವ್ನೆಲ್ಲ ಹಸ್ಕೊಂಡು ರೂಮ್ ಒಳಗಡೆನೆ ಒಂದೇ ಒಂದು ಮೊಟ್ಟೆಯಲ್ಲಿ ನಮ್ಮ ಮಚ್ಚ ಆಮ್ಲೆಟ್ ಮಾಡುವ ಅಂತ ಇದ್ದಾನೆ. ರೆಡಿ ಮಾಡ್ತಾ ಇದ್ದಾನೆ ನೋಡಿ ಗೈಸ್. ಸ್ಟವ್ನ ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದ. ಇವಾಗ ಹುಡುಕಿ ಎತ್ಕೊಂಡು ತವ 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 ನೋಡಿ ಗೈಸ್, ಇದು ಪ್ಲೇಟು ನಾನೇ ತೊಗೊಂಬಂದವನು ಇದನ್ನು ನೋಡಿ. ರೆಡಿ ಆಲ್ರೆಡಿ ಆಗೈತೆ. ಇದು ಎಣ್ಣೆ ಇನ್ನೂ ಕಲಿಸ್ಲಿಲ್ಲ. ಉಪ್ಪೆಲ್ಲೋ ಉಪ್ಪದ್ರಲ್ಲಾಗ್ಬಿಟ್ಟೆ. ಸಿಬ್ಬಂದಿಗಳು ಕಣ್ ತಪ್ಪಿಸಿ ಎತ್ಕೊಬರೋದು ತುಂಬ ಕಷ್ಟ ಗೈಸ್. ಸ್ವಲ್ಪ ಎತ್ಕೊಂಡ್ಬಂದು ಹೆಂಗು ಗೈಸ್ನ ಚೆನ್ನಾಯ್ತೆ. ಏನಾಯ್ತು ಗಾಯ್ಸ್ ಯಾಕೆ ತಟ್ಟೆ ವರ್ಕ್ ಆಗ್ತಿಲ್ಲ? ಯಾಕೆ ಬಿಸಿ ಕೊಟ್ಟಿದ ತಕ್ಷಣನೇ ಎಲ್ಲ ಈ ಥರ ಕಲರ್ ಪ್ಲೇಟ್ ಯಾಕೋ ಕಲರ್ ಬರ್ತೈತೆ. ಉರಿ ಜಾಸ್ತಿ ಐತೆ. ಉರಿ ಜಾಸ್ತಿ ಅಲ್ಲ, ಇದು ಹೆಂಗೆ ಮಾಡಿದ್ರೆ ಹಿಂಗೆ ಬರೋದು. ತಟ್ಟೆ ತಡ್ಕೋತಾ ಇಲ್ಲ. ಇದೈತಲ್ಲ ಸಿಲ್ವರ್ ಅಲ್ವಾ? ಅದು ಸಿಲ್ವರ್ ಅಲ್ವಾ? ಸ್ವಲ್ಪ ಕೊಡು ಸಾಕು. ಅಷ್ಟೇ ಸಾಕು ಗಾಯ್ಸ್. ಸಿಡಿತದೆ, ಎಣ್ಣೆ ಸಿಡಿದು ಬಿಡ್ತದೆ. ಇವಾಗ ಬೇಗ ಹಾಕ್ಬಿಡ್ಬೇಕು. ಎತ್ತಕ್ಕಾಗಲ್ಲ ಅನ್ಕೋತೀನಿ. ಎತ್ತಕ್ಕಾಗಲ್ಲ, ಅಧ್ವಾನ ಆಗ್ಬಿಡ್ತದೆ ಎಲ್ಲ. ಆಗಲ್ಲ. ನನಗ್ಯಾಕೋ ಡೌಟು. ಅಲ್ಲೇ ಕಲ್ಸ್ಗೆ ತಿನ್ಕೊಬಿಡು ಬಿಡು. ಬಟ್ಟೆ ಕತ್ಕೊಂಡ್ರೆ ಗಾಯ್ಸ್ 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 ಕಷ್ಟ. ಈಗ ಸ್ಪೂನ್ ಎತ್ಕೋತಾ ಇದ್ದೀನಿ. ಇಲ್ಲೊಂದು ಸ್ಪೂನ್ ಇತ್ತು. ಏನಾಗಲ್ಲ, ಹಾಕ್ಬಿಡೋಣ. ಏನು ಹಾಕು, ಏನು ಆಗಲ್ಲ. ತಿನ್ನೋರು ನಾವೇ ತಾನೇ. ನಾವೇನು ಗೆಸ್ಟ್ಗಳಿಗೆ ಮಾಡ್ತಾ ಇಲ್ವಲ್ಲ ಅದನ್ನು. ಗಾಯ್ಸ್ ಆಲ್ರೆಡಿ ಉಪ್ಪಂದು ಹಾಕಿರೋದ್ರಲ್ಲಿ ಏನು ಹಾಕಿಲ್ಲ ನಾವು. ಏನಾದರೂ ಒಂದು ಈ ಥರ ಕೆಲಸ ಮಾಡಲಿಲ್ಲ ಅಂದರೆ ಈಗ ಬೋರ್ ಹೊಡಿತಾ ಇತ್ತು. ಅದಕ್ಕೋಸ್ಕರ ಇದು ಮಾಡಿದ್ದೆ. ನಾನು ಮಲಗಿಬಿಟ್ಟಿದ್ದೆ ಗೈಸ್. ನಾನು 12 ಗಂಟೆಯಿಂದ ಸ್ವಲ್ಪ ಮಲಗಿಬಿಟ್ಟಿದ್ದೆ. ಎದ್ದ ತಕ್ಷಣ ಮತ್ತೆ ರೆಡಿ ಮಾಡಿ ಗೈಸ್ ಆಲ್ಮೋಸ್ಟ್ ಆಗೋಯ್ತು. ಎಗ್ ಬುರ್ಜಿ ಇದು ಆಮ್ಲೆಟ್. ಪ್ಲೇಟ್ ಕೊಡೋಕೆ ಹೋಗ್ಬಿಡ್ದು ಮೇಲೆ. ಇಲ್ಲೇ ಮುಡ್ಬಿಡು. ಅಲ್ಲಿ ಡ್ರೈ ಇರೋದು ಇಲ್ಲೇ ಸೀದೋಗ್ಬಿಡೋದಲ್ಲ ಕೈ ಅಂತ. ಸೀತಾರ್ ಮತ್ತೆ ಸ್ಟಾವ್ ಜಾಸ್ತಿ ಆಯಿತು. ಇಲ್ಲ ಆಫ್ ಮಾಡೋದಿಲ್ಲಿ. ಕಡಿಮೆ ಯಾವ ಕಡೆ? ವೆರಿ ಗುಡ್. ಯಾವ ಕಡೆ? ನಾವು ಈ ಕಡೆ ನನ್ನ ಕಡೆ. ನಿನ್ನ ಕಡೆ ಟೈಟ್. ಇಷ್ಟೊಂದು ಟೈಟು ಇಲ್ಲ. ಸ್ವಲ್ಪ ಕೊಡ್ಬೇಕಾ? ಹಾಂ ಕುಡಿದೆ ನೋಡಿ. ಕಷ್ಟ. ಯಾಕೆ ಎಣ್ಣೆ ಬಿದ್ದಿಲ್ಲ ರೀ? ಅದಕ್ಕೆ ಒಂದಿಷ್ಟು ಎಣ್ಣೆ ಬಿದ್ದಿಲ್ಲ. ಆಮೇಲೆ ಸೀದಿಲ್ಲ. ಏನಿಲ್ಲ, ಬಿತ್ತು. ಸರಿಯಾಗೆ ಬಿತ್ತು ಗೈಸ್ ಎಣ್ಣೆ ಮಾತ್ರ. ಬಾಮ್ಮ ಆಮ್ಲೆಟ್ ತಿನ್ನುವೆ. ಬಾರ ಬಾ ಮಮ್. ಇಲ್ಲೂ ಕೆಲಸ ಆಗ್ತದೆ. ಗಾಯ್ಸ್ ಈಗ ಏನು ಒಂದು ಕೆಲಸ ಬಿಡ ನಿಮಗೆ. ನಾಲ್ಕು ಮಾಡಿ ಹೊಡೆದು ಒಂದೊಂದು ಬೈಟ್ ಎತ್ಕೊಂಡು. ಅಲ್ಲೋ ಇದನ್ನ ಬೈಬೇಕು ಈ ಕಡೆ. ಹತ್ತು ಮಾಡು, ಹಿಂಗೆ ದಬ್ಬಾಕ್ಬೋದು ಇದನ್ನ.
ನನಗಿಂತ ಸೀದೋಗೋದು ಅನ್ಕೋತೀನಪ್ಪ. ಇಲ್ಲ ಇಲ್ಲ ಈ ಕಡೆ ಮಾಡಿ. ಗೈಸಿಗೆ ನಾವು ಇದನ್ನ ಪಿಜ್ಜಾ ಥರ ಕಟ್ ಮಾಡಿದ್ದೀವಿ 4 ಪೀಸ್. ತಿರುಗಿ ಸಾಕಕ್ಕೆ ಅಂತ. ಒನ್ ಪೀಸ್ ಈಸ್ ವೆರಿ ಗುಡ್ ಲುಕ್ಸ್. ಇದೇ ಬೇರೆ ಇದು ಡಿಪಾರ್ಟೆ ಖಂಡಿತ. ಚಿತ್ರ ವಿಚಿತ್ರ ಆಮ್ಲೆಟ್ಗೆ ಸ್ವಾಗತ ಸುಸ್ವಾಗತ ಗೈಸ್. ಇದು ಬ್ಯಾಗ ಬಸ್ ಹಾಕಿ ಜಾಸ್ತಿ ಆಯ್ತು. ಅದು ತಲ್ಲಿ ಟವಲ್ ಕೊಡಲ್ಲ ಹಂಗೆ ಟವಲ್ ಕೊಡ ಇಲ್ಲೇ ಇಲ್ಲೇ ಇದು ಯಾರೋ ಒಂದು ವರ್ಷ ಸ್ವಲ್ಪ ಆಮೇಲೆ ನೋಡಿ ಫೈನಲಿ ರೆಡಿ ಮಾಡಿದೀವಿ. ಬನ್ನಿ ಹೋಗ್ತೀವಿ ನಾವು. ಆಮ್ಲೆಟ್ ಅಲ್ಲ ಆಮ್ಲೆಟ್ ಮಾಡೋದು ಫ್ಯಾನ್ ಮಾಡು ಫ್ಯಾನ್ ಯಾಕ ಗಾಯ್ಸ್ ಈಗ ಆಮ್ಲೆಟ್ ಅಂತೂ ರೆಡಿ ಆಯ್ತು. ಬನ್ನಿಗೆ ಟೇಸ್ಟ್ ಮಾಡುವ. ಹೇಗೈತೆ ಗೊತ್ತಿಲ್ಲ, ಅದ್ರಲ್ಲಿ ಏನಿಲ್ಲ, ಮೊಟ್ಟೆ ಉಪ್ಪು ಅಷ್ಟೇ ಹಾಕಿರೋದು. ಟೇಸ್ಟ್ ಮಾಡುವ. ಈಗ ವಿಡಿಯೋ ಗೊತ್ತಿಲ್ಲ ನನಗೂ. ಚಿತ್ರ ಉಡ್ಸ್ಬಿಟ್ಟು ನೋಡಿ ಮಚ್ಚ ನಮ್ಮೇಲೆ ಹಾಕುವ ಹಂಗೆ ಹಂಗೆ ಇಡಿ ಹಿಂಗೆ ಅದರ ಸ್ಕ್ರೀನ್ ಶಾಟ್ ತೆಗೆದಂತೆ ಓಪನ್ ಆಯ್ತಲ್ಲ ಏನಾಯ್ತಾ ಇದೆ ಅದೇ ಗಾಯ್ಸ್ ಮೊಟ್ಟೆ ಆಮ್ಲೆಟ್ ಚೆನ್ನಾಗಿತ್ತಲ್ಲ. ಇಷ್ಟು ಅಸ್ತವ್ಯಸ್ತ ಕೂಡ ಚೆನ್ನಾಗಿ ಬಂದೈತೆ ಆ್ಯಕ್ಚುಲಿ. ಟೇಸ್ಟ್ ಟೇಸ್ಟ್ ಅನ್ನಕ್ಕೆ ಏನಿಲ್ಲ, ಬಟ್ ಏನು ಸಿಗೋದಿಲ್ಲ. ತಿಂದ್ರೆ ಮಾತ್ರ ತುಂಬ ಬೈಲು ಜಾಸ್ತಿ ಎಲ್ಲ ಕಡಿಮೆ ಆಗಿದೆ. ಮತ್ತೆ ತಗೊಂಡು ಊಟ ಆಯ್ತಾ? ಎಣ್ಣೆ ಇರ್ತದೆ ಚೆನ್ನಾಗಿ ಬರುತ್ತೆ ಅದು ಭಾಗ. ಮಾಡ್ತಿದ್ದ ಗೈಸ್ ಇವಾಗ ಫೈನಲ್ ಇದ್ದಿಂದ ಆಯ್ತು. ಇವಾಗ ನೆಕ್ಸ್ಟ್ ಎಷ್ಟು ಯಾಕೋ ಇನ್ನೂ ತುಂಬ ಕಲಿಸ್ಬೇಕು. ತುಂಬ ಅನ್ಸಿದೆ ಯಾಕೋ ಬಾಯಿ ರುಚಿ ಕಂಡ್ಬಿಟ್ಟು ಟೇಸ್ಟ್ ನಾವು ಆ ಕಡೆ ಹಾಸ್ಟೆಲ್ ಬಗ್ಗೆ ಮಾಡ್ತಾ ಇದ್ವಾ, ಈ ಹಾಸ್ಟೆಲ್ ಬಗ್ಗೆ ಪ್ರವೇಶ ಇಲ್ಲ, ಅಲ್ಲಿ ಎಲ್ಲೂ ಮಾಡೋಕ್ಕಾಗಿಲ್ಲ.
ನಾನು ಬೇರೆ ನಿದ್ದೆ ಗುಂಗಲ್ಲಿದ್ದೀನಿ, ನಿದ್ದೆಯಿಂದ ಹೋಗಿ ಎಲ್ಲ ಗುಂಡಿಗೆ ಗೆದ್ದಿದ್ದಾರೆ. ನಾನು ಇದೆಲ್ಲ ರೈಲ್ವೆ ಸ್ಟೇಷನ್ ಅದೇ ಸುತ್ತಾಡ್ಕೊಂಡು ಮುಂದೆ ಸಡನ್ನಾಗಿ ಪ್ಲಾನ್ ಮಾಡೋದು. ಅದು ಏನು ಪ್ಲಾನ್ ಇಲ್ಲ, ಮೇಲೆ ಮೊಟ್ಟೆ ಇತ್ತು, ಹೋಗಿ ಕೈ ಹಿಡ್ಕೊಂಡೆ, ಎಣ್ಣೆ ಗಾಡಿ ಮಾಡ್ಕೊಂಡ ಬಂದ. ಏನಕ್ಕೆ ಹೋಗಿದ್ದಲ್ಲಿ ಏನು ಹೋಗಿದ್ದು ಏನಕ್ಕೆ ಹೋದೆ ಮೊಟ್ಟೆ ಸಿಕ್ಕಿದ್ರೆ ಜಸ್ಟ್ ಆಮ್ಲೆಟ್ ಆಗ್ಬೇಕಷ್ಟೇ. ನಾವು ಹಂಗೆ ಆ್ಯಕ್ಚುಲಿ ಡೈಲಿ ಊಟಕ್ಕೆ ಹೋಗೋದು ಕೂಡ ಡೈಲಿ ಊಟಕ್ಕೆ ಅಂತ ಹೋಗಲ್ಲ, ಸುಮ್ಮನೆ ಹೋಗಿರ್ತೀವಿ ಹೋಗಿರ್ತೀವಿ, ಇನ್ನೇನೋ ಒಂದು ಮಾಡ್ತೀವಿ. ಊಟ. ಮಳೆ ಬರುತ್ತೇನೋ, ಮಳೆ ಬರೋ ಥರ ಐತೆ. ವ್ಯೂ ತೋರ್ಸಪ್ಪ, ಮುಂದೆ ಇದೆ ಅಂತ. ಇವಾಗ ವ್ಯೂ ತೋರಿಸ್ತೀನಿ. ಹಾಸ್ಟೆಲಲ್ಲಿ ನಮ್ಮ ಹಾಸ್ಟೆಲ್ ಕಿಟಕಿಯಿಂದ ತೋಟಗಳು ಕಾಣಿಸ್ತವೆ ನೋಡಿ. ಅಲ್ಲೊಂದು ಮಿಷಿನ್ ಮನೆ ಇದ್ದಂಗೆ ಐತೆ. ಮಿಷಿನ್ ಮನೆನೂ ಇಲ್ಲ, ಮನೆನೂ ನೋಡೇ ಇಲ್ಲ ಗೈಸ್. 2-3 ದಿನ ಆಯಿತು ಬಂದು. ಎಲ್ಲೆಲ್ಲಿ ಏನೇನು ಐತೆ ಅನ್ನೋದನ್ನು ಇನ್ನೂ ಹೊರಗಡೆ ಹೋಗಿ ನೋಡಲೇ ಇಲ್ಲ. ಹೊರಗಡೆ ಏನು ನೋಡಲೇ ಇಲ್ಲ. 3 ದಿನ ಆಯಿತು ಬಂದು. 3 ದಿನ ಆಯಿತು. ಮತ್ತೆ ಇವತ್ತು ಹೋಗಿ ತಿರ್ಗಿ ಎಲ್ಲ ಸುತ್ತಾಡ್ಕೊಂಡು ಹೋಗ್ತೀನಿ. ಕರೆದ ಕರೆದ ನಾನು ಮೂಡಿರಲಿಲ್ಲ, ಹೀಗೆ ಬರ್ಕೊಬಿಟ್ಟಿದೆ. ಏನಂದ್ರೆ ಇದು ಆಕ್ಚುಲಿ ಬ್ಲಾಗ್ ಮಾಡ್ತಿದ್ರಲ್ಲ, ಏನಂತ ವಿಡಿಯೋ ಇಲ್ಲ, ಬಟ್ ನಾನು ನಿಮ್ಗೆ ತೋರಿಸ್ತಿರೋದು ಏನಂದ್ರೆ ರಾ ಫುಡ್ ಹೆಂಗಿರ್ತೀವಿ ನಾವು ಹಾಸ್ಟೆಲ್ಗೆ ಅಂತ. ಹಿಂಗಿರ್ತೀವಿ ಹಾಸ್ಟೆಲ್, ಇದು ರಾ ಹೆಂಗೆ ಇರೋದು ನಾವು. ಈಗ ಹೆಂಗಿದೀವಿ ಹಿಂಗೆ ಡೈಲಿ ಸ್ವಲ್ಪ ಏನಂದ್ರೆ ಡೈಲಿ ಮಲಗಿರ್ತೀವಿ, ಇರ್ತೀವಿ.